ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದೆ ಫಸ್ಟ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ವ್ಲಾಗ್ ಏನಪ್ಪ ಅಂದರೆ ಎಕ್ಸಿಬಿಷನ್ಗೆ ಹೋಗ್ತಾ ಇದ್ದೀವಿ. ಅಂದರೆ ಉರುಸು ಅದು ರಾಕ್ ಲಾಸ್ಟ್ ಇಯರ್ ಇಕ್ಕಿದೆ. ಇವಾಗ ಇಯರ್ ಕಂಪಲ್ಸರಿ ಹೋಗ್ಬೇಕು. ಹೋಗಿಲ್ಲ ನಂಗೆ ಸಮಾಧಾನ ಇರೋಲ್ಲ. ಶಾಪಿಂಗ್ ಮಾಡ್ತೀವೋ ಮಾಡಲ್ವೋ ಅಲ್ಲಿಗೆ ಹೋಗ್ಬೇಕು. ಲಿಟ್ಲಾಗಿ ಸುಮ್ಮನೆ ಹಂಗೆ ಮೇಕಪ್ ಮಾಡ್ಕೊತಿದ್ದೀನಿ. ಯಾರು ನೋಡ್ತಾರೆ ಆ ಕತ್ಲಲ್ಲಿ? ಹೌದೇ ಹಂಗಮ್ಮ, ಸುಮ್ಮನೆ ಹಂಗೆ ರೆಡಿ ಆಗೋದು. ಲಿಟ್ಲ್ ಬಿಟ್ ಸ್ಟ್ರೋಕ್ ಹಾಕ್ಕೊಂಡು ಲಿಟ್ಲ್ ಬಿಟ್ಟಾಗಿ ರೆಡಿ ಆಗಿ ಸ್ವಲ್ಪ ಬಿಬಿ ಕ್ರೀಮ್ ಹಾಕ್ಕೊಂಡು ಸ್ವಲ್ಪ ಡಲ್ಲಾಗಿ ಕಾಣ್ತಿದೆ ನನ್ನ ಫೇಸು. ಸ್ವಲ್ಪ ಲಿಟ್ಲ್ ಬಿಟ್ ಬಿಬಿ ಕ್ರೀಮ್ ಹಾಕ್ಕೊತೀನಿ. ಲಿಪ್ ಲೈನರಲ್ಲೇ ಈ ಥರ ಲಿಪ್ಸ್ಟಿಕ್ ಮಾಡ್ಕೊಂಡಿದ್ದೀನಿ ನಾನು. ಇದ್ರ ಮೇಲೆ ಸ್ವಲ್ಪ ಇನ್ನೊಂದು ಲಿಪ್ಸ್ಟಿಕ್ ಆ್ಯಡ್ ಮಾಡ್ತೀನಿ. ಇವಾಗ ಈ ಲಿಪ್ಸ್ಟಿಕ್ಕು ಮೆಬ್ಲಿನ್ ನ್ಯೂಯಾರ್ಕು ಈ ಥರ ಲಿಪ್ಸ್ಟಿಕ್ ಹೈಲೈಟಾಗಿ ಕಾಣಬೇಕು ನಮಗಿಂತ ಆ ಥರ. ಇಷ್ಟೇ ನಾನು ರೆಡಿ ಆಗೋದು. ಇನ್ನೂ ಮಾಡ್ಕೊತಾ ಇಲ್ಲ, ಸಾಕಲ್ವಾ? ಇವಾಗ ಚೆನ್ನಾಗಿದ್ದೀನಿ. ಇನ್ನು ಹೇಸ್ಟ್ ಮಾಡ್ಕೊಂಡು ಬರೋದು. ಈ ಥರ ಇದು ಶುಗರ್ ಪಾಪ್ ಲಿಪ್ ಬಾಮ್. ಇದರಲ್ಲಿ ನಾನು ಲೈಟಾಗಿ ಬ್ಲಷ್ ಹಾಕ್ತೀನಿ. ಸಕ್ಕತ್ತಾಗಿ ಕಾಣುತ್ತೆ. ಬ್ಲಷ್ ಅಂದರೆ ಇಷ್ಟ ಇಲ್ಲ, ಆದರೆ ಬ್ಲಷ್ ಹಾಕ್ಕೊಬೇಕು. ಚೆನ್ನಾಗಿ ಕ್ಯೂಟಾಗಿ ಕಾಣಬೇಕಂದ್ರೆ ಇದನ್ನು ಮಾಡಿದ್ರೆ ಸಕ್ಕತ್ತಾಗಿ ಕಾಣುತ್ತೆ. ವಿಡಿಯೋಗಿಂತ ರಿಯಲಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ರಿಯಲಲ್ಲಿ ಅಷ್ಟೊಂದು ಬ್ಲಷ್ ಕಾಣಲ್ಲ, ರಿಯಲಾಗಿ ಚೆನ್ನಾಗಿ ಲೈಟ್ ಪಿಂಕಿಶ್ ಥರ ಕಾಣುತ್ತೆ, ಚೆನ್ನಾಗಿರುತ್ತೆ. ಈ ಥರ ಲೈಟ್ ಗ್ಲೋ ಆಗಿ ಕಾಣುತ್ತೆ ಹೈಲೈಟಿಂಗಾಗಿ. ಅಷ್ಟೇ ಸಾಕು. ಇವಾಗ ಹೇರ್ ಸ್ಟೈಲ್ ಮಾಡೋಣ. ಹೇರ್ ಸ್ಟೈಲ್ ಮಾಡ್ಕೊಂಡು ಸಿಗ್ತೀನಿ. ಇದು ನನ್ನ ಹೇರ್ ಸ್ಟೈಲ್. ಈ ಥರ ಮಾಡ್ಕೊಂಡಿದ್ದೀನಿ. ಆಲ್ವೇಸ್ ಪೋನಿ ರೆಡಿ. ಈ ಥರ ರೆಡಿ ಆಗಿದ್ದೀನಿ. ಇಲ್ಲಿ ಇವರು ಮೋಕ್ಷಿತ ಫುಲ್ ಕವರ್ ಹೋಗಿದ್ದಾಳೆ. ಎಲ್ಲರೂ ಪ್ಯಾಕೇಜ್ ಆಗಿದ್ದೀವಿ. ಇದು ಬಾಯ್ಕೊಂಡಲ್ಲಿ ತಗೊಂಡೆ. ಇದನ್ನ ನೋಡಿರ್ತಾರೆ, ಬಾಯ್ಕೊಂಡ ವಿಡಿಯೋ ನೋಡಿರೋರು. ಈ ಹ್ಯಾಟ್ ಹಾಕೊಳ್ಳೋಣ ಅನ್ಕೊಂತ. ಇನ್ನು ಚೆನ್ನಾಗಿ ಕ್ಯೂಟಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೇಕು. ಎಷ್ಟೊತ್ತು ಹಾಕ್ಕೊಂತೀನಿ ನನಗೂ ಗೊತ್ತಿಲ್ಲ, ಆದರೆ ಬ್ಯಾಗ್ ಎತ್ಕೊಂಡು ಹೋಗ್ತೀನಿ. ಅದ್ರಲ್ಲಿ ಹಾಕ್ಕೊಂಡ್ಬಿಡ್ತೀನಿ. ಹಂಗೇನಾದ್ರು ಇಟ್ಕೊಟ್ಟು ಅನ್ಸುತ್ತೆ. ನಡಿ, ಎಲ್ಲರೂ ನೋಡ್ತಾರೆ ನಂಗೆ ನಾಚಿಕೆ. ಇದು ಇಷ್ಟ ಆಗೋದು ಜಾಸ್ತಿ. ಬಳೆಗಳು ಏನು ಮಾಡಿರೋದು ಇದೆಲ್ಲ.
ಹಿಂಗೆಲ್ಲ ಮಾಡಿಕೊಂಡು ಬರೋಷ್ಟರಲ್ಲಿ ಇವಾಗ 9:30. ಮೋಕ್ಷಿತಾಗ ತಿನ್ನಿಸ್ಬೇಕು. ಅವಳಿಗೆ ಒಂದು 5 o'clock ಆ ಟೈಮಲ್ಲಿ ತಿನ್ನಿಸಿದಷ್ಟೇ. ಇಷ್ಟೊತ್ತಾಗಿದೆ, ಲೇಟ್ ಆಯಿತು. ಇವಾಗ ಬಿರಿಯಾನಿ ತೊಗೊಂಬಂದಿದ್ದು ನಮ್ಮ ಫೇವ್ರೇಟ್ ಹೋಟ್ಲಲ್ಲಿ. ಆ ಬಿರಿಯಾನಿ ಅವಳಿಗೆ ತಿನ್ನಿಸ್ಬಿಟ್ಟು ನಾನು ತಿಂದ್ಬಿಟ್ಟು ನಾನೇನು ತೊಗೊಂಬಂದಿದ್ದೀನಿ ಅಂತ ಆದರೆ ಇವಾಗೇ ನೋಡಿಸ್ತೀನಿ, ಇಲ್ಲಾಂದರೆ ಬೆಳಿಗ್ಗೆ ನೋಡಿಸ್ತೀನಿ. ಇವಾಗ ಅವಳಿಗೆ ಹೊಟ್ಟೆ ಸೋಗ್ತಿದೆ, ನನಗೂ ಹೊಟ್ಟೆ ಸೋಗ್ತಿದೆ, ತಿನ್ನಬೇಕು. ಕಂಟಿನ್ಯೂ ಮಾಡಿ ನೋಡಿಸ್ತೀನಿ ನಿಮಗೆ ನಾನು ಏನು ತೊಗೊಂಬಂದಿದ್ದೀನಿ ಅಂತ ಕೂಡ. ಇದು ಕ್ಯೂಟಾಗಿತ್ತು, ನಾನೇನು ತೆಗ್ದಿಲ್ಲ, ಚೆನ್ನಾಗಿತ್ತು. ಚಳಿಗೂ ಅದು ಕ್ಯೂಟಾಗಿದೆ ಅಂತ ಹೇಳ್ಬಿಟ್ಟು. ನನ್ನ ಫೇವ್ರೇಟ್ ಪ್ಲೇಸಲ್ಲಿ ಬಿರಿಯಾನಿ ಸೂಪರ್ ಯಮ್ಮಿಯಾಗಿರುತ್ತೆ, ಬಿಸಿ ಬಿಸಿಯಾಗಿದೆ. ಮಾಡಿದ್ದೆ ಖಾಲಿ ಆಗುತ್ತೆ. ಫ್ರೆಶ್ ಆಗಿ ಮಾಡ್ಕೊಡೋದು, ತುಂಬ ಜ್ಯೂಸಿಯಾಗಿರುತ್ತೆ. ಮೋಕ್ಷಿತ ತಿನ್ಸೋಣ. ಚೇಂಜ್ ಮಾಡಿಕೊಂಡು ಇವಾಗ ಮೋಕ್ಷಿತಾಗ ತಿನ್ನಿಸ್ತಾ ಇದ್ದೀನಿ. ಬಂದಿದ್ದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಬಿಟ್ರೆ ಏನೋ ಒಂಥರ ಫೀಲು. ಇವಾಗ ಅವಳು ತಿನ್ನಿಸ್ಬಿಟ್ಟು ನಾನು ತಿಂದ್ಬಿಡ್ಬೇಕು, ಹೊಟ್ಟೆ ಜಾಸ್ತಿ. ಹಾಯ್ ಗೈಸ್, ಇದು ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ನೈಟ್ ತಿಂದ್ಬಿಟ್ಟು ಮಲ್ಕೊಂಡಿದ್ದೆ ಅಷ್ಟೇ, ಇನ್ನೇನು ಮಾಡಿಲ್ಲ. ಇವಾಗ ಟೈಮ್ ಬಂದು 1:30 ಆಗಿದೆ. ಅಂದರೆ ಮನೇಲೆಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿ ತಿಂದು ಆಮೇಲೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕಂದರೆ ಫ್ರೀಯಾಗಿ ಕುತ್ಕೊಂಡು ಮಾಡೋಣ. ನಾನು ಏನೇನು ತೊಗೊಂಬಂದಿದ್ದೀನಿ ಅಂತ ಮರ್ತೇ ಹೋಗ್ಬಿಟ್ಟಿದ್ದೀನಿ. ನಾನು ಏನು ನೋಡಿಲ್ಲ, ಇನ್ನು ಓಪನ್ ಮಾಡಿಲ್ಲ. ಹೆಂಗೆ ತಂದಿದ್ದೀನಿ ಬ್ಯಾಗ್, ಹಂಗೆ ದೊಡ್ಡ ಬ್ಯಾಗು. ಜಾಸ್ತಿ ಶಾಪಿಂಗ್ ಮಾಡಿಲ್ಲ, ಹಂಗಂತ ಕಮ್ಮಿನೂ ಮಾಡಿಲ್ಲ, ಒಂದು ಮೀಡಿಯಮ್ ಆಗಿ ಮಾಡಿದ್ದೀನಿ. ಹೋದ ವರ್ಷಕ್ಕಿಂತ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಅಂತ ಹೇಳ್ಕೊಬೋದು. ನೋಡೋಣ ಬನ್ನಿ ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನೋಡಿಸ್ತೀನಿ ಸ್ವಲ್ಪ ಬೇಗ. ಫಸ್ಟ್ ಇಲ್ಲಿ ಆಚೆನೇ ಇದೆ, ಆದರೆ ಫಸ್ಟ್ ಶಾಪಿಂಗ್ ಮಾಡಿದ್ದಲ್ಲ, ಫಸ್ಟ್ ಮಾಡಿದ್ದಿದ್ದು ನೋಡ್ತೀನಿ. ಇಯರಿಂಗ್ಸ್ ತೊಗೊಂಬಂದೆ. ಇದು 10 rupees ಹೇಳಿದ್ರು. ಕಾಡ್ತಿದ್ಯಾ? ಇದು ಜೀನ್ಸ್ ಮೇಲೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಒಂದು 6 ತೊಗೊಂಬಂದೆ. ಒಂದೊಂದು ಕಲರಲ್ಲಿ, ಬ್ಲ್ಯಾಕ್ ಒಂದು, ಸ್ವಲ್ಪ ದೊಡ್ಡದೊಂದು, ಇನ್ನೂ ದೊಡ್ಡದು ಕೂಡ ಇತ್ತು. ನಾವು ವೆರೈಟೀಸ್ ಆಫ್ ಇತ್ತು. 10 rupees, ತುಂಬ ಚೆನ್ನಾಗಿತ್ತು. ಇದು ತುಂಬ ವರ್ಷ ಹೋಗಿತ್ತು ಈ ಥರ ವಾಲೆಗಳು ನೋಡಿ ನಾನು. ಇವಾಗ ಕಾಣಿಸ್ತೊಂದು ತೊಗೊಂಡೆ. ಇದೊಂದು ಬ್ಲ್ಯಾಕ್, ಬ್ಲೂ, ಮತ್ತು ಇಲ್ಲೊಂದು ದೊಡ್ಡ ಬ್ಲ್ಯಾಕ್ ಇದು, ಮತ್ತು ಇನ್ನೊಂದು ಈ ಥರ ಕಲರ್ ಇತ್ತು ಒಂಥರ. ಇದೊಂದು ಲೈಟಾಗಿ ಕೋಲ್ಡ್ ಆಗಿದೆ. ಮತ್ತು ಇದು ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ತಂತ ಇದೊಂದು. ಮತ್ತು ಇದು ಸುಬ್ಬು ಅವ್ರು ಸೆಲೆಕ್ಟ್ ಮಾಡಿದ್ದು. ಇಷ್ಟೊಂದು ತೊಗೊಂಡಿದ್ದೆ, 6 ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಮಗ್ಸ್. ಇದು ಲಾಸ್ಟಲ್ಲಿ ತೊಗೊಂಡಿದ್ದು ನಾನು. ಇದು ಬೇಡ ಅಂತ ಸುಬ್ಬು ಅವರು, ನನಗೆ ಬೇಕು ಅಂತ ನಾನು, ಜಾಸ್ತಿ ಇದೆ ಮನೆಯಲ್ಲಿ ಅಂತ. ಆದರೆ ತೊಗೊಂಡು ಬಂದೆ, ಕೇಳಿಲ್ಲ. ಎಲ್ಲಿ ಕೇಳಿದ್ರೆ 100 rupees ಹೇಳಿದ್ರು. ಇದು ತುಂಬ ಚೆನ್ನಾಗಿದೆ. ಈ ಥರ ಟೈಪಲ್ಲಿ ನನ್ನ ಹತ್ರ ಇಲ್ಲ ನೋಡಿ, ಹೊಸ್ದಾಗಿ ಬಂದಿರೋದು. ಇದು ನನಗೆ ತುಂಬ ಇಷ್ಟ ಆಯಿತು. 6 ಬರುತ್ತೆ, ಒಂಥರ ಲೈಟ್ ಗ್ರೀನ್ ಕಲರ್. ಇದನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್ ಇವಾಗ ಇದನ್ನು ಓಪನ್ ಮಾಡೋಣ, ಏನು ಬರುತ್ತೆ ಫಸ್ಟಲ್ಲಿ ನೋಡಬೇಕು. ಫಸ್ಟ್ ಕವರ್ಗಳಲ್ಲಿರೋದು ಫಸ್ಟ್ ಇದು ತೆಗಿತೀನಿ. ಇದರಲ್ಲಿ ಬೆಲ್ಟ್ ಇದೆ ಸುಬ್ಬು ಅವ್ರದ್ದು ಯೂಸ್ ಮಾಡ್ತಾರೆ ಬೆಲ್ಟ್, ಸ್ವಲ್ಪ ಹಾಳಾಗೋಗಿದೆ, ಅದಕ್ಕೆ ಇದನ್ನು ತೊಗೊಂಡು. ಇದು ಕೂಡ ಅಷ್ಟೇ 100 rupees ಅಷ್ಟೇ. ಬೇಕು ಅಂದಾಗ ಚೇಂಜ್ ಮಾಡ್ತಾ ಇರೋದು ಅಷ್ಟೇ. ನೆಕ್ಸ್ಟ್ ಇದೊಂದು ತೊಗೊಂಡೆ. ಹತ್ರ ಒಂದಿದೆ, ಹೋದ ವರ್ಷ ತೊಗೊಂಬಂದಿದ್ದು ನಾನು ಉರ್ಸಲ್ಲೇ. ಅದು ಇದು ಟೈಗರ್. ಇದು ಈ ಸತಿ ತೊಗೊಂಬಂದಿರೋದು ಆರೆಂಜ್ ಪರ್ಪಲ್ ಕಲರಲ್ಲಿ ತೊಗೊಂಡಿದ್ದೀನಿ. ಹಾಕ್ಕೊಂಡು ಮೇಕಪ್, ಸ್ಕಿನ್ ಕೇರು, ಫೇಸ್ ಪ್ಯಾಕ್ ಏನಾದರೂ ಮಾಡ್ಕೊಬೋದು. ಇದೊಂದು ತೊಗೊಂಡಿದ್ದೀನಿ. ನೆಕ್ಸ್ಟು ಈ ಕ್ಲಿಪ್ಸ್ ಸುಬ್ಬು ಒಂದು ಊಟಕ್ಕೆ. ಇದೊಂದು ಕ್ಲಿಪ್ಸ್ ತೊಗೊಂಡು ಇದು 20 rupees ಅನಿಸುತ್ತೆ. ಇದು 50. ಅದರ ಕ್ವಾಲಿಟಿ ಮಾತ್ರ ಸೂಪರ್ ಆಗಿರೋದು. ಇದು 20. ಈ ಕ್ಲಿಪ್ಸು ನನಗೆ ಯೂಸ್ ಮಾಡ್ತೀನಿ ನಾನು ಅಂತ. ಮತ್ತು ಇದು ಲಬ್ಬರ್ ಬ್ಯಾಂಡ್ ಚಿಕ್ಕದು ಮೋಕ್ಷಿತಾಗೆ, ಅವಳ ಜುಟ್ಟಿಗೆ. ನೆಕ್ಸ್ಟ್ ಇದು ಕೂಡ 20 rupees. ಈ ಕ್ಲಿಪ್ ಪರ್ಪಲಲ್ಲೇ ತೊಗೊಂಡಿದ್ದೀನಿ. ನನಗೇನು ನಡುವೆ ಲ್ಯಾವೆಂಡರ್ ಕಲರ್ ಪರ್ಪಲ್ ಇಷ್ಟ ಆಗ್ತಿದೆ ಜಾಸ್ತಿ. ಇನ್ನೊಂದು ಫ್ಲವರ್. ಇದು 20, ಇದು 20, ಇದು 20, ಇದು 50. ಈ ಥರ ಹಾಕ್ಕೊಟ್ಬಿಟ್ಟು ಬಂದೆ. ಇವಾಗ ನೆಕ್ಸ್ಟ್ ಇನ್ನೊಂದು ಕವರ್ ನೋಡೋಣ. ಇದು ಕೂಡ ಅಷ್ಟು ಲಾಸ್ಟಲ್ಲಿ ತೊಗೊಂಡಿದ್ದೆ. ಇದು ಮೋಕ್ಷಿತಾಗೆ.
ಮೋಕ್ಷಿತ್ ಹತ್ರ ಒಂದಿತ್ತು ಮಂಕಿ ಕ್ಯಾಪು, ಮತ್ತು ಸರಿ ಬೇರೆ ಕ್ಯಾಪ್ ಈಸ್ಕೊಡೋಣ ಅಂತೇಳಿ ನೋಡ್ತಿದ್ದೆ. ಚೆನ್ನಾಗಿತ್ತಲ್ಲ, ಇಷ್ಟ ಆಯ್ತು ನನಗೆ. ಅಲ್ಲಿ ಇದಿತ್ತು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿದೆ, ಐ ಅಂತಿದೆ ಅಂತ ಹೇಳ್ಬಿಟ್ಟು ಇದು ತೊಗೊಂಡೆ. ಇದು ರೆಡ್ ಕಲರ್ ತೊಗೊಂಡಿದ್ದೇನೆ ಪಪ್ಪ ಅಂದರೆ ಇರು ನೋಡಿಸ್ತೀನಿ. ನನ್ನ ಹತ್ರ ರೆಡ್ ಇದೆ, ಅದಕ್ಕೆ ಅವಳದು ನಮ್ಮಿಬ್ಬರದು ಮ್ಯಾಚಿಂಗ್ ಆಗುತ್ತೆ ಅಂತ ಇದನ್ನು ತೊಗೊಂಡೆ. ಇದು ಹಾಕ್ಬೇಕು ಅವಳಿಗೆ. ಚೆನ್ನಾಗಿದೆ, ಕ್ಯೂಟಾಗಿ ಸಾಫ್ಟಾಗಿ, ಕ್ವಾಲಿಟಿ ಮತ್ತು ಸಕ್ಕತ್ತಾಗಿತ್ತು. 100 ರೂಪೀಸ್ ಇದು ಕೂಡ. ನೆಕ್ಸ್ಟ್ ಇಷ್ಟೇನಾ? ಕಮ್ಮಿ ಇದೆ ಶಾಪಿಂಗ್, ಜಾಸ್ತಿ ಇದೆ ಅಂದ್ಕೊಂಡಿದ್ದೀನಿ, ಆದರೆ ಅಷ್ಟು ಜಾಸ್ತಿನೇ ಇಲ್ಲ. ಆಮೇಲೆ ಈ ಪ್ಯಾಂಟ್ಸ್ ತೊಗೊಂಡೆ ಡೈಲಿ ಯೂಸ್ ಮಾಡೋಕ್ಕೆ. ನಾನು ಫಸ್ಟ್ ತೊಗೊಂಡಿದ್ದೆ ಅದು ಜಯನಗರ, ಅದು ಮೆಜೆಸ್ಟಿಕ್ ಮತ್ತು ಚಿಕ್ಕಪೇಟೆಯಲ್ಲಿ ಮತ್ತು ಇಲ್ಲಿ ಜಾತ್ರೆಯಲ್ಲಿ ನಡೆದಾಗ ತೊಗೊಂಡಿದ್ದೆ. ಅದಕ್ಕಿಂತ ಕ್ವಾಲಿಟಿ ಚೆನ್ನಾಗಿದ್ದಾವೆ. ನಾನು ಇವಾಗ ಹಾಕ್ಕೊಂಡಿರೋದಕ್ಕಿಂತ ಈ ಕ್ವಾಲಿಟಿ ಚೆನ್ನಾಗಿದೆ. ಇದು 100 ರೂಪೀಸ್ ಡೈಲಿ ಯೂಸ್ ಮಾಡೋದು. ಇದೊಂದು. ಆಮೇಲೆ ಇದು ಚೆನ್ನಾಗಿದೆ, ಇಷ್ಟ ಆಯಿತು. ಬ್ಲ್ಯಾಕ್ ನೋಡಿದ್ರೆ ಬಾಚ್ಕೊಳದೆ. ಆಮೇಲೆ ಇದೊಂದು ಈ ಥರ ಸ್ವಲ್ಪ ಫ್ಯಾನ್ಸಿ ಆಗಿರೋ ತೊಗೊಂಡು, ನನಗೆ ಇನ್ನೂ ಒಂದು ತೊಗೊಳೋಣ ಅಂತ ನೋಡಿದೆ. ನಾನು ಬ್ಲ್ಯಾಕ್ ಸ್ವಲ್ಪ ಚೆನ್ನಾಗಿರುತ್ತೆ ಫ್ಯಾನ್ಸಿಯಾಗಿ ಅಂತ. ಇನ್ನೆಲ್ಲ ಹೂವು ಇದೆ ಜಾತ್ರೆ ಥರ, ಅದಕ್ಕೆ ಅದು ಬೇಡ ಅಂತ ಪೂರೆ ತೊಗೊಂಡೆ ನಾನು. ನೆಕ್ಸ್ಟು ಇನ್ನೆಲ್ಲ ಟಾಪ್ಸೇ, ಇನ್ನೆಲ್ಲ ಟಾಪ್ಸೇ ಇದೆ. ಇನ್ನು ಅಷ್ಟೇ, ಇನ್ನೆಲ್ಲ ಬಟ್ಟೆಗಳೇ ಇಷ್ಟೇ ಇರೋದು. ಒಂದು ಇತ್ತು ಫಸ್ಟ್ ಇದೇ ಬಂತು ನನ್ನ ಕೈಗೆ, ಅದಕ್ಕೆ ನೋಡ್ತಾ ಇದ್ದೀನಿ. ಸ್ವೆಟ್ ಶರ್ಟ್ಸು ನಾನು ಹೋದ್ರೂ ಸತಿ ಉಡ್ಸಲ್ಲಿ ಕೂಡ ತೊಗೊಂಬಂದೆ, 5 ತೊಗೊಂಬಂದೆ. ಈ ಸತಿ ಎಷ್ಟು ತೊಗೊಂಬಂದೆ ನೋಡಿಸ್ತೀನಿ ನಿಮಗೆ. ಇದೊಂದು ಈ ಥರ ಬರುತ್ತೆ, ಇಲ್ಲಿ ಕತ್ತು ಫುಲ್ ಎಕ್ಸ್ಪೆಂಡ್ ಆಗುತ್ತೆ ನೋಡಿ. ಈ ಥರ ಹಿಂಗೆ ಹಾಕ್ಕೊಳ್ಳೋದು ಸಕ್ಕತ್ತಾಗಿರುತ್ತೆ. ಚಳಿಗಾಲಕ್ಕೂ ಅದಕ್ಕೂ ಫುಲ್ ಸ್ಲೀವ್ಸೇ ಹಾಕಿ ಕವರಲ್ಲಿ ಗಂಟು ಹಾಕಿ ಎತ್ಕೊಂಡ್ಬಂದಿದ್ದಕ್ಕೆಲ್ಲ ಮುಚ್ಕೊಂಬಿಟ್ಟಿದೆ ನೋಡಿ. ಇದೊಂದು 150 ರೂಪೀಸ್. ಇದೊಂದು. ನೆಕ್ಸ್ಟ್ ಇದು ಗ್ರೀನ್ ಕಲರ್. ಈ ಥರದಂತ ಇನ್ನೊಂದು ಥರದ್ದಿದೆ, ಆದರೆ ಅದು ಬೇರೆ ಥರ. ಇದು ಕೂಡ ಅಷ್ಟೇ ಫುಲ್ ಸ್ಲೀವ್ಸು. 3 ಅಂಗಡಿಗಳೇನಿತ್ತು ಈ ಥರದ್ದು. ನನಗೆ ಫಸ್ಟ್ ಯಾರು ಕಾಣಿಸ್ತು ಇಷ್ಟ ಆಯಿತು, ಅಲ್ಲೇ ತೊಗೊಂಬಿಟ್ಟೆ. ಆಮೇಲೆ ಬೇರೆ ಅಂಗಡಿ ನೋಡಿದ್ರೆ ಅಲ್ಲಿ ಇತ್ತು, ಆದರೆ ಫಸ್ಟ್ ಇಸ್ ಬೆಸ್ಟ್ ಅಂದ್ಕೊಂಡು ಇಲ್ಲೇ ತೊಗೊಂಡೆ. ನೋಡಿ ಹಿಂಗೆ ಇದನ್ನು ಸ್ವೆಟ್ರ್ ಥರ ಯೂಸ್ ಮಾಡ್ಬೋದು, ಸ್ವೆಟ್ ಶರ್ಟ್ ಥರ ಸಾಕಾಗಿರುತ್ತೆ. ಇದು ಒಳಗಡೆ ವೈಟ್ ಟಿ ಶರ್ಟ್ ಹಾಕ್ಕೊಂಡ್ರೆ ಕೂಡ ಸಕ್ಕತ್ತಾಗಿರುತ್ತೆ. ಇದೊಂದು. ಇದು ಎಲ್ಲ 150. ಮತ್ತು ಇನ್ನೊಂದು ಇದು ಪೀಚ್ ಆಗಿದೆ. ಸುಬ್ಬು ಏನಿದು ಬೇಡ ಹಿಂಗಿತ್ತೆ ಅಂದರು, ಅದು ನನಗೆ ಇಷ್ಟ ಆಗಿದ್ಕೊಂಡೆ. ಈ ಥರ ಆಫ್ ಬರುತ್ತೆ, ಚೆನ್ನಾಗಿದೆ. ಈ ಥರ ಟೈಪಲ್ಲಿ ನಾನು ಹತ್ರ ಒಂದಾದರೂ ಇರಲಿ ಅಂತ ತೊಗೊಂಡೆ. ಇದು ಈ ಥರ ಚೆನ್ನಾಗಿ ಬಂದಿದೆ. ಇಲ್ಲಿ ಓಪನ್ ಕೂಡ ಬಂದಿದೆ. ಇದ್ರೂ ಅಷ್ಟೇ ವೈಟ್ ಟಿ ಶರ್ಟ್ ಮೇಲೆ ಹಾಕ್ಕೊಂಬೋದು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇನ್ನೆಲ್ಲ ಬರೋದು ಬ್ಲ್ಯಾಕೆ. ಇದು ಆಮೇಲೆ ನೋಡ್ತೀನಿ ಇವಾಗ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್. ನನ್ನ ಫೇವ್ರೇಟ್ ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟ್, ಅದಕ್ಕೆ ಬ್ಲ್ಯಾಕ್ ಆ್ಯಂಡ್ ವೈಟ್. ಎಲ್ಲ ಫುಲ್ ಸ್ಲೀವ್ಸೇ ತೊಗೊಂಡಿರೋದು ನೋಡಿ. ಇದು ಅಷ್ಟೇ ಫುಲ್ ಸ್ಲೀವ್ಸು. ಎಷ್ಟು ಉದ್ದ ಇದೆ ಅಲ್ವಾ. ಇದನ್ನು ತಗೊಂಡೆ, ಇದು ಇಷ್ಟ ಆಯಿತು. ಆಮೇಲೆ ಇದಂತು, ಇದು ಅದು ಸ್ವಲ್ಪ ಸೇಮೇ, ಆದರೆ ಇದು ಹಿಂದೆ ಡಿಸೈನ್ ಬಂದಿದೆ ಈ ಥರ ಅಂತ ಬೆನ್ನಿಗೆ ಇಷ್ಟ ಆಯಿತು. ಈ ಥರ ಬೆನ್ನಿಗೆ ಈ ಥರ ಡಿಸೈನ್ ಬಂದಿದೆ, ಮುಂದೆ ಈ ಥರ ವೀನೆಕ್ ಬಂದಿದೆ. ಇದು ಚೆನ್ನಾಗಿತ್ತು. ವೈಟ್ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಷ್ಟ ಇರೋರು ಮಾತ್ರ ಗೊತ್ತಾಗುತ್ತೆ ಇದ್ರ ಬಗ್ಗೆ. ಇದನ್ನು ತೊಗೊಂಡೆ. ನೆಕ್ಸ್ಟ್ ಇದನ್ನು ನನಗೆ ತುಂಬ ಇಷ್ಟ ಆಗಿದೆ ಇದ್ರಲ್ಲಿ, ಅಂದರೆ ಇದೆ ಫೇವ್ರೇಟ್. ಸ್ವಲ್ಪ ಫೇವ್ರೇಟ್ ಇರುತ್ತೆ, ಒಂದು ನನಗಿಷ್ಟು ತೊಗೊಂಡು ಅದ್ರಲ್ಲಿ ಒಂದು ಫೇವ್ರೇಟ್ ಇರುತ್ತೆ, ಆ ಥರ ಇದೊಂದು ಫೇವ್ರೇಟ್. ಜಾಸ್ತಿ ಕ್ವಾಲಿಟಿ ಮಾತ್ರ ಸಕ್ಕದಾಗಿದೆ, ಹೇಳೋ ಅಷ್ಟೇ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಕಮ್ಮಿ ರೇಟು, ಕ್ವಾಲಿಟಿ ಚೆನ್ನಾಗಿರಲ್ಲ ಅಂದ್ಕೊತೀವಿ. ಮೀಶೋ ಕೂಡ 100, 150, 200 ಕೊಡಲೇಬೇಕು. ಅದೇ ರೇಂಜ್ಗೆ ಸಕ್ಕತ್ತಾಗಿರೋ ಕ್ವಾಲಿಟಿ ಬರುತ್ತೆ. ಮೀಶೋಲ್ಲಿ ಚೆನ್ನಾಗಿರುತ್ತೆ. ಇದು ಕೂಡ ತುಂಬ ಚೆನ್ನಾಗಿದೆ. ಈ ಥರ ಇದು ಇಷ್ಟು ಥರ ಬರುತ್ತೆ, ಇಷ್ಟು ಥರ ಹಾಕ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ. ಇದು ಜಿಪ್ಪು ಹಿಂಗೆ ಓಪನ್ ಮಾಡ್ಬೋದು.
ನಾನು ಈ ಥರ ಸೆಲೆಕ್ಟ್ ಮಾಡಿಕ್ಕಿದ್ದೆ ಮೀಶೋ ಫ್ಲಿಪ್ಕಾರ್ಟಲ್ಲಿ ತೊಗೊಳ್ಳೋಣ ಅಂತ. ಅಷ್ಟರಲ್ಲಿ ಇಲ್ಲಿ ತೊಗೊಂಡೆ. ನೋಡೋದಲ್ವಾ, ಐ ಥಿಂಕ್ ಇಷ್ಟೇ ಇದೆ. ಬಟ್ಟೆಗಳೇ ಜಾಸ್ತಿ ಇದೆ. ಮತ್ತು ಫುಡ್ ತಿಂದ್ವಿ, ನೋಡೋದ್ರಲ್ವ ವ್ಲಾಗಲ್ಲಿ ಫುಡ್ ತಿಂದ್ವಿ. ಇದೆಲ್ಲ ಹಂಗೆ ಹಾಕ್ಬಿಟ್ರೆ ಹೊರಗಡೆ ಎತ್ತಿಕ್ಬೇಕು. ಅದಕ್ಕೆ ಬೇಗ ನಾನು ಎತ್ತಿಕ್ಕೊಂಡು ಆಮೇಲೆ ಅಂತ ನೋಡ್ಸಿದ್ದು. ಇದನ್ನೆಲ್ಲ ಹಾಕ್ಕೊಂಡು ಒಂದ್ಸರಿ ಟ್ರೈ ಮಾಡಿಬಿಟ್ರೆ ಆವಾಗ ಒಂದು ಸ್ವಲ್ಪ ಸಮಾಧಾನ. ಹಾಕ್ಕೊಂಡು ಟ್ರೈ ಮಾಡ್ಬಿಟ್ಟು ಮತ್ತೆ ಎತ್ತಿಕ್ಬಿಡ್ತೀನಿ. ಆಮೇಲೆ ಯಾವಾಗ ಹಾಕೊಂಡೆ ನನಗೂ ಗೊತ್ತಿಲ್ಲ. ನೋಡೋದ್ರಲ್ವ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಮೀಶೋ ಕೊರಿಯರ್ ಬಂದಿತ್ತು, ಅದು ನೆಕ್ಸ್ಟ್ ವ್ಲಾಗಲ್ಲಿ ನೋಡಿಸಿ ನಾನು ಏನು ತೊಗೊಂಡೆ ಅಂತ. ಜಾಸ್ತಿ ಅಲ್ಲ, ಒಂದು 3 ಐಟಮ್ಸು. ಒಂದು ರಿಟರ್ನ್ ಕೂಡ ಮಾಡಿದೆ, ವುಡ್ದು ಮತ್ತು ಚಾಪರು. ಅದು ನಂಗೆ ಕ್ವಾಲಿಟಿ ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಚಾಕ್ಲೇಟ್ ಮೋಲ್ಡು ಮತ್ತು ಇದು ದೇವ್ರ ಮನೇಲಿ ಇಕ್ಕೋದು ಆ ಸ್ಟ್ಯಾಂಡ್, ಕಿಚನ್ ಸ್ಟ್ಯಾಂಡ್, ಅದು ನೆಕ್ಸ್ಟ್ ವ್ಲಾಗಲ್ಲಿ ನೋಡಿಸ್ತೀನಿ. ಈ ವ್ಲಾಗ್ ಇಲ್ಲಿ ಏನು ಮಾಡ್ತೀನಿ. ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.